ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತು ಇಲ್ಲಿ ಹೆಸರುಬೇಳೆನ ಉಪಯೋಗಿಸಿ ಒಂದು ಚಾಟ್ ಮಾಡ್ತಾಯಿದ್ದೀನಿ. ಸೊ ನಾರ್ಮಲಾಗಿ ನಾವೆಲ್ಲ ಚಾಟ್ಗಳು ತಿಂತಾ ಇರ್ತೀವಿ, ಪಾನಿಪುರಿ, ಮಸಾಲೆ ಪುರಿ ಅಂತ. ಸೊ ಇವತ್ತೊಂದು ಹೆಲ್ದಿ ವರ್ಷನಲ್ಲಿ ಹೆಸರುಬೇಳೆನ ಯೂಸ್ ಮಾಡಿ ಒಂದು ಚಾಟ್ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಬಟ್ ತುಂಬ ಹೆಲ್ದಿನೂ ಕೂಡ. ಸೊ ಒಂದು ಸ್ವಲ್ಪನೂ ಎಣ್ಣೆನೇ ಉಪಯೋಗಿಸ್ತೇನೆ ಮಾಡುವಂಥದ್ದು. ತುಂಬಾ ಚೆನ್ನಾಗಿರುತ್ತೆ. ನೀವು ಎಲ್ಲರೂ ಟ್ರೈ ಮಾಡಿ ನೋಡಿ. ಫಸ್ಟ್ ಇದಕ್ಕೆ ಇಲ್ಲಿ ಹೆಸರುಬೇಳೆನ ಚೆನ್ನಾಗಿ ಕೂಗಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು ಹೆಸರುಬೇಳೆ ಅಂತೂ. ಸ್ವಲ್ಪ ಗಟ್ಟಿಯಾಗಿರಬೇಕು ನಾವು ಬೇಯಿಸ್ಕೊಂಡು, ತುಂಬ ನೀರಾಗಿ ಬೇಯಿಸ್ಕೋಬಾರ್ದು. ಸೊ ಅದಕ್ಕೆ ಇವಾಗ ಫಸ್ಟ್ ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಸಣ್ಣದಾಗಿ. ಮತ್ತು ಇದಕ್ಕೆ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾವಾಗಲೂ. ಪುದೀನ ಚಟ್ನಿ ಮತ್ತು ಮೀಠಾ ಚಟ್ನಿ ಎರಡು. ಸೊ ಯಾವುದಕ್ಕಾದರೂ ಆಗುತ್ತೆ ಅಂದ್ಬಿಟ್ಟು ನಾನು ಫಸ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ನಾವು ಒಂದು ಸತಿ ಮಾಡ್ಕೊಂಬಿಟ್ರೆ ಅದು ಒಂದು ಸ್ವೀಟ್ ಚಟ್ನಿ, ಖಾರ ಚಟ್ನಿ ಎರಡು ನಾವು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಒಂದು ತಿಂಗಳ ತನಕ ನಾವು ಫ್ರಿಜ್ಜಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಇಲ್ಲಿ ಟೊಮೆಟೊನೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಮತ್ತು ಈರುಳ್ಳಿ ಎರಡನ್ನೂ ಫೈನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದಂತೂ ತುಂಬಾ ಒಂಥರ ಹೆಲ್ದಿ ವರ್ಷನಲ್ಲಿ ಚಾಟ್ ಮಾಡೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸೊ ನಾರ್ಮಲ್ ಚಾಟ್ ತಿನ್ನೋದಕ್ಕೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗೂ ಇರುತ್ತೆ. ಸೊ ಇಲ್ಲಿ ಹೆಸರುಬೇಳೆನೂ ಬೆಂದಿದೆ ಒಂದು ಕಡೆ, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಒಳ್ಳೆ ಮೊಸರು ಥರ ಆಗಿಬಿಟ್ಟಿದೆ ಹೆಸರುಬೇಳೆ. ಸೊ ಚೆನ್ನಾಗಿ ಒಂದು ಸತಿ ಬೀಟ್ ಮಾಡಿಕೊಂಡು ಈ ವಿಸ್ಕಲ್ಲಿ ಚೆನ್ನಾಗಿ ಕಡ್ಕೊಂಡು ನಾವು ಎಷ್ಟು ಬೇಕೋ ನೀರು ಹಾಕ್ಕೊಂಡು ನಾವು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಬೇಕಾದ್ರೆ ನೀರು ಹಾಕ್ಕೋಬೋದು. ಈ ಚಾಟ್ ಸ್ವಲ್ಪ ಗಟ್ಟಿಯಾಗಿರಬೇಕು, ತುಂಬ ತೆಳುವಾಗಿರಬಾರ್ದು. ನೀರು ಹಾಕ್ಬಿಟ್ಟು ಹೆಸರುಬೇಳೆಲ್ಲ ಸ್ವಲ್ಪ ಬರೀ ಹೆಸರುಬೇಳೆ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರಬೇಕು. ಸೊ ಅದನ್ನು ಒಂದು ವಿಸ್ಕಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೀಟ್ ಮಾಡ್ಕೊತಾ ಇದ್ದೀನಿ. ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ಫಸ್ಟ್ ಕುದಿಯೋಕ್ಕೆ ಇಟ್ಕೋಬೇಕಿದೆ. ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಎಲ್ಲ ಕ್ಲೀನಾಗಿ ಹೊಂದ್ಕೋಬೇಕು ನಾವು ಬೀಟ್ ಮಾಡಿರ್ತೀವಲ್ಲ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಚಟ್ನಿಗೂ ಎಲ್ಲ ಉಪ್ಪು ಹಾಕಿರ್ತೀವಲ್ಲ, ಪುದೀನ ಚಟ್ನಿಗೆಲ್ಲ. ಸೊ ಉಪ್ಪು ಮಾತ್ರ ನೋಡ್ಕೊಂಡು ಹಾಕಬೇಕು. ಮತ್ತು ಇದಕ್ಕೆ ಬೆಣ್ಣೆನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಕುದ್ದಾದ್ಮೇಲೆ ಇಷ್ಟ, ಇದಕ್ಕೇನು ಬೇರೆ ಏನು ಹಾಕೋದೇನಿಲ್ಲ. ಸೊ ಈಗ ಸರ್ವ್ ಮಾಡೋದು ಒಂದೇ. ಒಂದು ಬೌಲ್ ತೊಗೊಂಡು ಫಸ್ಟ್ ಅದಕ್ಕೆ ನಾವು ದಾಲ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ದಾಲ್ ಅಂದರೆ ಬರೀ ಹೆಸರುಬೇಳೆ, ಬೆಣ್ಣೆ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ. ಸೊ ಅದು ಒಂದು ಅರ್ಧ ಬೌಲಷ್ಟು ಹಾಕ್ಬಿಟ್ಟು ಇದಕ್ಕೆ ಇಲ್ಲಿ ಮೇಯ್ನ್ ಒಂದು ಪೌಡರ್ ಮಾಡ್ಕೋಬೇಕು. ಅದು ನಾನು ತೋರ್ಸೋಕ್ಕಾಗಲಿಲ್ಲ ನಿಮಗೆ, ನಾನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಅದಕ್ಕೆ ಜೀರಾ ಮತ್ತು ಧನಿಯಾ, ಮೆಣಸಿನ್ಕಾಯಿ ಮತ್ತು ಒಂದು ಏಲಕ್ಕಿ ಹಾಕಿ ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಇದನ್ನು ಹಾಕಿದ್ರೆ ಒಂಥರ ಸ್ಪೆಷಲಾಗಿ ಟೇಸ್ಟ್ ಬರುತ್ತೆ ನಮಗೆ. ಮತ್ತು ಇಲ್ಲಿ ಮೀಠಾ ಚಟ್ನಿ. ಸೊ ಟೇಸ್ಟಿಗೆ ತಕ್ಕಂಗೆ ನಾವು ಖಾರ ಮತ್ತು ಸ್ವೀಟ್ ಎರಡು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೋದು. ಕೆಲವು ಖಾರ ಜಾಸ್ತಿ ತಿಂತಾರೆ, ಕೆಲವು ಸ್ವೀಟ್ ಜಾಸ್ತಿ ತಿಂತಾರೆ. ಸೊ ಅದಕ್ಕೋಸ್ಕರ ಬೇಕಾದರೆ ಯಾರು ಹೇಗೆ ಬೇಕೋ ನಾವು ಹಾಗೆ ಸರ್ವ್ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ನಾರ್ತ್ ಇಂಡಿಯಾ ಕಡೆ ತುಂಬ ಜಾಸ್ತಿ ಮಾಡ್ತಾರಿದು. ಇದಕ್ಕೆ ಮೇಲೆ ಈರುಳ್ಳಿ ಸರ್ವ್ ಮಾಡೋಕ್ಕೆ, ಗಾರ್ನಿಷಿಂಗ್ಗೆ ಈರುಳ್ಳಿ, ಟೊಮೆಟೊ, ಕ್ಯಾರೆಟು ಏನು ಬೇಕಾದರೂ ಹಾಕ್ಕೋಬೋದು. ಸೊ ನಾನಿಲ್ಲಿ ಬರೀ ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊತಾ ಇದ್ದೀನಿ. ಸೊ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಆದಮೇಲೆ ನಾವಿಲ್ಲಿ ಸೇವು ಮಿಕ್ಸ್ಚರು ಏನಾದರೂ ನಾವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಮನೇಲಿ ಅದನ್ನು ಹಾಕಿ ಸರ್ವ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ಪಾಪಡಿನೂ ಹಾಕ್ಬೋದು, ಚಿಪ್ಸು ಎಲ್ಲನೂ ಹಾಕ್ಬೋದು. ನಾನು ಅಷ್ಟೇ ಸೇವಿತ್ತು ಮತ್ತು ಚಿಪ್ಸೂ ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಕ್ರಷ್ ಮಾಡಿಕೊಂಡು ಸೊ ಮೇಲೆ ಇನ್ನೊಂದು ಸ್ವಲ್ಪ ಸ್ವೀಟ್ ಚಟ್ನಿ ಅಥವಾ ಗ್ರೀನ್ ಚಟ್ನಿ ಹಾಕಿದ್ರೆ ಸೂಪರ್ ಟೇಸ್ಟಿಯಾದ ನಿಮಗೆ ದಾಲ್ ಚಾಟ್ ಈಸ್ ರೆಡಿ. ಒಂದು ಹೆಲ್ದಿ ವರ್ಷನಲ್ಲಿ ಮಾಡಿಕೊಟ್ರೆ ಹೆಸರುಬೇಳೆ ತಂಪು ದೇಹಕ್ಕೆ. ಸೊ ನೋಡಿ ಫೈನಲಾಗಿ ಈ ಥರ ಕಾಣಿಸುತ್ತೆ ನಿಮಗೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ, ಕಲರ್ಫುಲ್ಲಾಗಿ. ಸೊ ನೀವು ಎಲ್ಲರೂ ಒಂದು ಸತಿ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಸೂಪರ್ ಟೇಸ್ಟಿ ವಿತ್ ಹೆಲ್ದಿ ವರ್ಷನ್ ದಾಲ್ ಚಾಟ್ ಈಸ್ ರೆಡಿ ಟು ಸರ್ವ್. ಸೊ ಟೇಸ್ಟ್ ಅಂತೂ ಸೂಪರಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.